ಕಳೆದ ಬಾರಿ ಮುರುಡೇಶ್ವರದಲ್ಲಿ ಶಿವರಾತ್ರಿಯನ್ನ ಅದ್ದೂರಿಯಾಗಿ ಆಚರಣೆ ಮಾಡಿದಂತೆ ಈ ಬಾರಿಯೂ ಮಹಾಶಿವರಾತ್ರಿಯನ್ನ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಮುರುಡೇಶ್ವರದಲ್ಲಿ ಇಂತಹ ಅದ್ದೂರಿ ಕಾರ್ಯಕ್ರಮ ನಡೆಸುವ ನಿಟ್ಟಿನಲ್ಲಿ ಸರ್ಕಾರದಿಂದ 25 ಲಕ್ಷ ಹಣ ಮೀಸಲಿಡುವ ವ್ಯವಸ್ಥೆ ಮಾಡುತ್ತೇನೆ ಎಂದು ಸಚಿವ ಮಂಕಾಳ್ ವೈದ್ಯ ಹೇಳಿದರು. ಫೆಬ್ರವರಿ 26ರಂದು ಮುರುಡೇಶ್ವರದಲ್ಲಿ ನಡೆಯುವ ಅದ್ದೂರಿ ಮಹಾಶಿವರಾತ್ರಿ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯನ್ನ ಬುಧವಾರದಂದು ತಾಲೂಕಿನ ಆಡಳಿತ ಸೌಧದಲ್ಲಿ ನಡೆಸಲಾಗಿದ್ದು, ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಕಳೆದ ಬಾರಿ ಮುರುಡೇಶ್ವರದಲ್ಲಿ ಮಾತ್ರ ಅದ್ದೂರಿ ಮಹಾಶಿವರಾತ್ರಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ಬಾರಿ ಗೋಕರ್ಣದಲ್ಲೂ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಮುಂದಿನ ಸಲ ಪಂಚಲಿಂಗ ಕ್ಷೇತ್ರಗಳಾದ ಮುರುಡೇಶ್ವರ, ಮಹಾಬಲೇಶ್ವರ, ಸಜ್ಜೇಶ್ವರ, ಧಾರಣೇಶ್ವರ, ಗುಣವಂತೇಶ್ವರದಲ್ಲೂ ಅದ್ದೂರಿ ಮಹಾಶಿವರಾತ್ರಿ ಆಚರಣೆಯ ಕುರಿತಾಗಿ ಚಿಂತಿಸುತ್ತಿದ್ದೇವೆ. 26ರಂದು ವಿಶೇಷವಾಗಿ ಬೆಳಗ್ಗೆ 4 ಗಂಟೆಗೆ ದೇವಸ್ಥಾನದ ಬಾಗಿಲು ತೆರೆದು ಪಾದಯಾತ್ರೆಯ ಮೂಲಕ ಬರುವ ಭಕ್ತರಿಗೆ ದೇವರ ದರ್ಶನದ ಅವಕಾಶ ಮಾಡಿಕೊಡಲಾಗುತ್ತಿದೆ. 26ರ ರಾತ್ರಿ ನಡೆಯುವ ವಿಶೇಷ ವೇದಿಕೆ ಕಾರ್ಯಕ್ರಮಕ್ಕೆ ಮಾಸ್ಟರ್ ಆನಂದ್ ಸೇರಿದಂತೆ ಪ್ರಸಿದ್ಧ ಗಾಯಕರು, ನಟರು ಬರುತ್ತಿದ್ದು, ಸ್ಥಳೀಯ ಪ್ರತಿಭೆಗಳಿಗೆ ವೇದಿಕೆಯಲ್ಲಿ ಅವಕಾಶ ಬೇಕಾದಲ್ಲಿ ಶುಕ್ರವಾರದ ಒಳಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸುವಂತೆ ನಿಯೋಜಿತ ಸಹಾಯ ಆಯುಕ್ತರಾದ ಕಾವ್ಯರಾಣಿ ಹೇಳಿದರು. ಮುರುಡೇಶ್ವರ ಮತ್ತು ಗುಣವಂತೇಶ್ವರ 5 ಕಡೆಗೂ ಕಾರ್ಯಕ್ರಮ ಬಹುಮತದಿಂದ ಪ್ರಾರಂಭ ಮಾಡುವಂತ ಪ್ಲಾನ್ ಮಾಡಿದ್ದೀನಿ. ಯಾಕೆಂದರೆ ಇಡೀ ಎಲ್ಲೂ ಸಿಗದೆ ಇರೋದು, ಪ್ರಪಂಚದಲ್ಲಿ ಸಿಗದೆ ಇರೋದು ನಮಗೆ ಸಿಕ್ಕಿದೆ, ನಮ್ಮ ಯೋಗ. ಮತ್ತೆ ಏನಾದರೂ ಇಷ್ಟು ಅಭಿವೃದ್ಧಿ ಆಗಲಿಕ್ಕೆ ಕಾರಣ ನಮ್ಮ ಜಿಲ್ಲೆ ಏನಾದರೂ ಇದ್ದರೆ ಅದು ಗೋಕರ್ಣ ಇರ್ಬೋದು, ಮುರುಡೇಶ್ವರ ಇರ್ಬೋದು, ಎಲ್ಲ ಅದು ಒಂದು ಕಾರಣ. ಹಾಗಾಗಿ ನೀವು ಎಲ್ಲರೂ ಸೇರಿ ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂಜಲಿ ಎಲ್ಲರಿಗೂ ಕೇಳಿಕೊಂಡು ನಿಮ್ಮ ಸಲಹೆ ಸೂಚನೆಗೆ ನಾನು ಸಮಯವನ್ನು ಕೊಡ್ತಾ ಇದ್ದೇನೆ. ದಯವಿಟ್ಟು ತಾವು ಯಾವ ರೀತಿ ಹೇಳಬೇಕಂತ ಹೇಳಿ, ಮತ್ತು ಇವತ್ತಿನಿಂದಲೇ ಒಂದು ಕಮಿಟಿಯನ್ನು ರಚನೆ ಮಾಡಿಕೊಳ್ಳಿ. ನಾನು ನಿಮ್ಮ ಜೊತೆ ಇರ್ತೀನಿ. ಇನ್ನುಳಿದಂತೆ ಕುಡಿಯುವ ನೀರಿನ ವ್ಯವಸ್ಥೆ, ನಿರಂತರ ವಿದ್ಯುತ್ ಸರಬರಾಜು, ಆಂಬ್ಯುಲೆನ್ಸ್ ವ್ಯವಸ್ಥೆಯ ವಿಚಾರಗಳ ಚರ್ಚೆಯಾಗಿದ್ದು, ಮುರುಡೇಶ್ವರದಲ್ಲಿ ಅದ್ದೂರಿ ಮಹಾಶಿವರಾತ್ರಿ ಆಚರಣೆಗೆ ದಿನಗಣನೆ ಪ್ರಾರಂಭವಾಗಿದೆ. ಸಭೆಯಲ್ಲಿ ಮುರುಡೇಶ್ವರ ಹಿತರಕ್ಷಣಾ ವೇದಿಕೆಯ ಅಧ್ಯಕ್ಷ ಎಸ್ ಕಾಮತ್, ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ, ಡಿವೈಎಸ್ಪಿ ಮಹೇಶ್ ಕೆ ಸೇರಿದಂತೆ ಮತ್ತಿತರರು ಹಾಜರಿದ್ದರು.